ಸಚಿವ ಸಂಪುಟ ರೀಶಫಲ್ ಆಗ್ತತೋ ಇಲ್ಲೋ ನನಗೂ ಗೊತ್ತಿಲ್ಲ. ಯಾಕಂದರೆ ಈ ಭಾಗದ ಜನ ಭಾಳಷ್ಟು ಪ್ರಿಡಿಕ್ಷನ್ಗಳನ್ನ ಮಾಡ್ತಾರೆ. ಅಸ್ಟ್ರಾಲಜಿ ಮೇಲೆ ಬಿಲೀವ್ ಮಾಡೋರು ಭಾಳ ಇದ್ದಾರೆ. ಐ ಡೋಂಟ್ ಬಿಲೀವ್. ಸೊ ಎನಿವೇ ಆ್ಯಸ್ ಇಟ್ ಈಸ್ ಆಗುತ್ತೆ. ಎವ್ರಿ ಗೌರ್ಮೆಂಟ್ನಲ್ಲಿ ಸಕ್ಸಸ್ಸಿವ್ ಗೌರ್ಮೆಂಟ್ನಲ್ಲಿ ಫುಲ್ ಫ್ಲೆಶ್ಡ್ ಗೌರ್ಮೆಂಟ್ ಇದ್ದಾಗ ಡೆಫಿನೆಟ್ಲಿ ದೇರ್ ಇಸ್ ಅ ಪಾಸಿಬಿಲಿಟಿ, ಬಟ್ ಐ ಡೋಂಟ್ ನೋ ವೆನ್, ಯಾವಾಗ ಆಗುತ್ತಂತ ಗೊತ್ತಿಲ್ಲ. ಆದರೆ ಒಂದು ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇವತ್ತು ನೋಡಿ, ತಾವು ಕೂಡ H1B1 ವೀಸಾ ಬಗ್ಗೆ ಕೇಳಲ್ಲ. ಅದು ಪ್ರಮುಖವಾದಂಥ ವಿಷಯ. ನಾನು ವೇಟ್ ಮಾಡ್ತಾ ಇದ್ದೆ ಕೇಳ್ತಾರೆ ಇಲ್ಲ ಅಂತೇಳಿ. ಯು ಶುಡ್ ಆಸ್ಕ್ ದ BJP ಪೀಪಲ್. ಸಿ, ನಾನು ಪದೇ ಪದೇ ಹೇಳ್ತಕ್ಕಂಥ ದಿಸ್ ಕಂಟ್ರಿ ಡಸ್ ನಾಟ್ ಬಿಲಾಂಗ್ ಟು BJP ನೆದರ್ ಇಟ್ ಇಸ್ ಕಾಂಗ್ರೆಸ್. ದ ಕಂಟ್ರಿ ರನ್ಸ್ ಬೈ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್. ಸೊ ಪಾಲಿಸಿ ಪ್ರೋಗ್ರಾಮ್ಸ್ಗಳ ಬಗ್ಗೆ ನಾವು ಮಾತನಾಡಲಾರಂಗೆ, ಯಾವ ಬರ್ನಿಂಗ್ ಇಶ್ಯೂ ಇದೆ ಅದ್ರ ಬಗ್ಗೆ ಮಾತನಾಡಲಾರಂಗೆ ಡಾಡ್ಜ್ ಮಾಡ್ತಾ ಹೋದರೆ ಇಟ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ಸೆಟ್ ಬ್ಯಾಕ್ ಟು ದಿಸ್ ಕಂಟ್ರಿ. ಇವರೇನಿನ ಒಂದು 5 ವರ್ಷ ಮಜಾ ಮಾಡ್ಬೋದು. ಉದಾಹರಣೆಗೆ ಹೇಳಿದ್ನಲ್ಲ, ಬಿಹಾರ್ನಲ್ಲಿ ಮೊನ್ನೆ ಹೇಳ್ತಾ ಇದೆ, ₹1 ಲೀಸಿಗೆ 1,000 ಎಕರೆ ಭೂಮಿ ಕೊಟ್ಟಿದ್ದಾರೆ. ₹1 ಎಕರೆಗೆ ₹1,000 ಎಕರೆ ಭೂಮಿ ಲೀಸಿಗೆ ಕೊಟ್ಟಿದ್ದಾರೆ. ಏನು ಲೀಸಿಗೆ ಕೊಟ್ಟಿರ್ತಕ್ಕಂಥದ್ದು? ಕೋಲ್ ಮೈನಿಂಗ್. ಮೈನಿಂಗ್ ಇಸ್ ಒನ್ ಆಫ್ ದ ಮೋಸ್ಟ್ ಪ್ರಾಫಿಟಬಲ್ ಬಿಸ್ನೆಸ್ ಇನ್ ದ ಕಂಟ್ರಿ. ಕೋಲ್ ಮೈನ್ಸು ₹1ಗೆ 1,000 ಎಕರೆ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ವಿಷಯನೇ ಇಲ್ಲ, ಆಯಿತಾ? ಇನ್ನೊಂದು, ದಿನಕ್ಕೆ 1.7 ಮಿಲಿಯನ್ ಬ್ಯಾರಲ್ಸ್ ನಾವು ಇಂಪೋರ್ಟ್ ಮಾಡ್ತೀವಿ ರಷ್ಯಾದಿಂದ. 1.7 ಮಿಲಿಯನ್ ಬ್ಯಾರಲ್ಸ್. ಕಳೆದ 1 ವರ್ಷದಿಂದ 670 ಬಿಲಿಯನ್ ಬ್ಯಾರಲ್ಗಳನ್ನ ತಂದಿದ್ದೀವಿ ನಾವು. ಅದರ 60% ಆಫ್ ಬ್ಯಾರಲ್ ಇಸ್ ಇಂಪೋರ್ಟೆಡ್ ಬೈ ಅಂಬಾನಿ ಸಾಹೇಬರು. ಇವತ್ತು ನಿಮಗೇನು ಟ್ಯಾರಿಫ್ ಬೀಳ್ತಾ ಇದೆ, ಎಲ್ಲಿಂದ? ಅಮೇರಿಕದಿಂದ. ಅಟ್ ಇಸ್ ಫಾರ್ ವಾಟ್ ಕಾಸ್ಟ್? ನಾವು ನಮ್ಮ INGOಸಿಗೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ನಾವು ಇಂಪೋರ್ಟ್ ಮಾಡಲಿಲ್ಲ. ಜಾಸ್ತಿ ಇಂಪೋರ್ಟ್ ಮಾಡಿರ್ತಕ್ಕಂಥದ್ದು ಅಂಬಾನಿ ಸಾಹೇಬರು. ಅವ್ರದ್ದು ಇರ್ತಕ್ಕಂಥದ್ದು ಸುಮಾರು $9.5 ಬಿಲಿಯನ್ ಪ್ರಾಫಿಟ್ ಹ್ಯಾಸ್ ಮೇಡ್. 1 ಲಕ್ಷ ಕೋಟಿ ಪ್ರಾಫಿಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆನೇ ಇಲ್ಲ ಈ ದೇಶದಲ್ಲಿ. ಅದು GST ಅದು ಅಲ್ಲ. ಲೆಟ್ ಅಸ್ ಸ್ಪೀಕ್ ಆನ್ ದಿಸ್. ಲೆಟ್ ಅಸ್ ಸಿ, ದಿಸ್ ಇಸ್ ವೆರಿ ಫಂಡಮೆಂಟಲ್ ಪಾಯಿಂಟ್ ಮೈ ಡಿಯರ್ ಬ್ರದರ್. ಇವತ್ತು ಇಡೀ ದೇಶ ಇವತ್ತು ನಾವು 50% ಟ್ಯಾರಿಫ್ ನಾವು ಹಾಕಿದರೆ ಬಿಕಾಸ್ ಆಫ್ ಮಿಸ್ಟೇಕ್ ಆಫ್ ಅ ಪ್ರೈವೇಟ್ ಕಂಪ್ನಿ ಇಂಪೋರ್ಟಿಂಗ್ ಆಯಿಲ್ ಫ್ರಮ್ ರಷ್ಯಾ. ಇದಕ್ಕೆ ಯಾರು ರಾಜೀನಾಮೆ ಕೊಡಂತ ಕೇಳಂಗಲ್ಲ. ಇದ್ರ ಬಗ್ಗೆ ಚರ್ಚೆನೇ ಇಲ್ಲ. ಏನು ಅರ್ಥ ಇದು? ಯಾರ ಕಾರಣಕ್ಕೋಸ್ಕರ ನೀವು ದೇಶಕ್ಕೆ ಆಯಿಲ್ ಇಂಪೋರ್ಟ್ ಮಾಡಿದಿರಿ? ಅದು ಇಂಪೋರ್ಟ್ ಮಾಡಿ ಲಾಭ ಯಾರಿಗಾಯಿತು? ಇವತ್ತು ಟ್ಯಾರಿಫ್ ಯಾರ ಮೇಲೆ ಬಿತ್ತು? ಒಂದು ಚರ್ಚೆನೇ ಇಲ್ಲ ಈ ದೇಶದಲ್ಲಿ. ಚರ್ಚೆನೇ ಇಲ್ಲ. ಫಾರಿನ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಇದಕ್ಕೆ. ವೈ ಡಿಡ್ ಯು ಮೇಕ್ ಸಚ್ ಪಾಲಿಸಿ? ವೈ ಆರ್ ಯು ಮೇಕಿಂಗ್ ಅ ಪ್ರೈವೇಟ್ ಪಾರ್ಟಿ ಟು ಇಂಪೋರ್ಟ್ ಆಯಿಲ್ ಫ್ರಮ್ ರಷ್ಯಾ and he has to benefit $15 per barrel per liter, and we are suffering today. 50% tariff ಈ ದೇಶ ಇವತ್ತು ಸಫರ್ ಮಾಡ್ತಾ ಇದೆ. ಇದ್ರ ಬಗ್ಗೆ ಎಲ್ಲಿ ಚರ್ಚೆನೇ ಇಲ್ಲಲ್ಲ. ಯಾರಕ್ಕೋಸ್ಕರ ನೀವು ಇವತ್ತು ಇಂಪೋರ್ಟ್ ಮಾಡಿದ್ರಿ ಕಳೆದ 3 ವರ್ಷದಿಂದ? ಇವತ್ತು ಅಮೇರಿಕಾ ಇವತ್ತು ಇಂಡಿಯನ್ ಗುಡ್ಸ್ ಮೇಲೆ, ಬಡವ್ರ ಮೇಲೆ 50% ಟ್ಯಾರಿಫ್ ಹಾಕಬೇಕಾಗಿದ್ರೆ ಬಿಕಾಸ್ ಆಫ್ ಫಾಲ್ಟಿ ರೀಸನ್ ವೇರ್ ನೈರಾ ಕಂಪ್ನಿ ಅಂತ ಒಂದಿದೆ, 49% ರಷ್ಯನ್ದು. ನೈರಾ ಕಂಪ್ನಿಲಿ ಅಂಬಾನಿಯವ್ರ 51% ಸ್ಟೇಕು. ಅದರ ಜೊತೆಗೆ ದುರುಬಾಯಿ ಅಂಬಾನಿ ಅವ್ರದ್ದು ಒಂದು ಸಪ್ರೇಟ್ ರಿಫೈನರಿ ಪ್ಲಾಂಟ್ ಇದೆ ಗುಜರಾತ್ನಲ್ಲಿ. ಈ 2 ಕಂಪ್ನಿಗಳು 60% ಇಂಪೋರ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಎಲ್ಲಿ ಸಕಾರ ಅಂತ ಒಂದು ಚರ್ಚೆ ಇಲ್ಲ. ಚರ್ಚೆ ಇರ್ತಕ್ಕಂಥದ್ದು ಜನರೇಷನ್ ನೆಕ್ಸ್ಟ್ ಟ್ಯಾಕ್ಸ್. ಏನು ರೀ ಜನರೇಷನ್ ನೆಕ್ಸ್ಟ್? ಏನು? ವಾಟ್ ಯು ಮೀನ್ ಬೈ ಜನರೇಷನ್ ನೆಕ್ಸ್ಟ್? ಯಾವಾಗ GST ಲಾಗು ಆಯಿತು ಅವಾಗ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು 18% ಮೇಲೆ ಮಾಡಬೇಡ್ರಿ ಅಂತ ಹೇಳಿದಾಗ ನಕ್ಕರು ಎಲ್ಲರೂ. ಪಪ್ಪು ಅಂತೇಳಿ. ಇವತ್ತು ಪಪ್ಪು ಹೇಳಿದ್ದೆ ಪಪ್ಪು ಊಟ ಮಾಡ್ತಾ ಇದ್ದಾರೆ ನೀವು. ಪಪ್ಪು ಅಂತಂದರೆ ತೆಲುಗುನಲ್ಲಿ ಗರಗಟ್ಟ, ಅಮಟಿಗೆ ಪಪ್ಪು ಅಂತೀರ. ಅವ್ರು ಹೇಳಿದ್ದೆ ಊಟ ಮಾಡ್ತಿರೋದು ಇವರು. ಪ್ರಧಾನಮಂತ್ರಿ ಮೋದಿ ಇದ್ದರೂ ಕೂಡ ಈ ಭಾರತ ದೇಶ ಸರ್ಕಾರ ನಡೆಸ್ತಿರ್ತಕ್ಕಂಥದ್ದು ರಾಹುಲ್ ಗಾಂಧಿ. ಅವ್ರು ಹೇಳಿರ್ತಕ್ಕಂಥ ವಿಚಾರ ಎಲ್ಲ ಅವರೇ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಲೇಬರ್ ಲಾ ಇದು ಯಾವುದು ನಿಮ್ಮ ಫಾರ್ಮ್ ಲಾಸ್ ಚೇಂಜ್ ಆಯಿತು, GST ಇವ್ರ ಒತ್ತಡಕ್ಕೆ ಚೇಂಜ್ ಆಯಿತು, OBC ಸರ್ವೆ ಇವರಿಂದನೇ ಪ್ರಾರಂಭ ಆಯಿತು. ಈ ಸ್ಪೋಕ್ ಅಬೌಟ್ ಫಾರಿನ್ ಪಾಲಿಸಿ, ಈ ಸ್ಪೋಕ್ ಅಬೌಟ್ HPN ವೀಸಾ, ಈ ಸ್ಪೋಕ್ ಅಬೌಟ್ ಡಿಮಾನಿಟೈಸೇಷನ್. ಯಾವ ವಿಷಯ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡಿಲ್ಲ ಹೇಳ್ರಿ? ರಾಹುಲ್ ಗಾಂಧಿ ಬಗ್ಗೆ ವಿಷಯ ಮಾತನಾಡಿರ್ತಕ್ಕಂಥ ಪಾರ್ಲಿಮೆಂಟಲ್ಲಿ ಇವತ್ತು ಸತ್ಯವಾಗಿ ಎಲ್ಲ ಹೊರಗೆ ಬಂದಿದ್ದಾವೆ. ಇವತ್ತು ಡಿಮಾನಿಟೈಸೇಷನ್ ಬಗ್ಗೆ ಎಲ್ಲಿದ್ದಾರೆ? ₹500 ನೋಟು, ₹2,000 ನೋಟ್ ಎಲ್ಲಿದೆ ರೀ? ಎಲ್ಲಿದೆ ನೋಟು? 15,41,000 ಕೋಟಿ ನೋಟು, ₹500,000 ರಾತ್ರಿ ಗಾಯಬ್ ಮಾಡಿ ₹2,000 ನೋಟ್ ಹೊಸ್ತಾಗಿ ತಂದರು. 4 ವರ್ಷ ಆಯಿತು ₹2,000 ನೋಟ್ ಇಲ್ಲ. ಇದೇ ತಿಂಗಳ ಲಾಸ್ಟ್ ₹500 ನೋಟ್ ನೀವು ನೋಡಿದ್ರೆ ಪುಣ್ಯಾತ್ಮ ನಿಮ್ಮ ನಸೀಬು. ಬರೋ ವರ್ಷದಿಂದ ಬರೋ ತಿಂಗಳಿಂದ ನಿಮಗೆ ₹100 ನೋಟ್ ಇದೆ. ಈ ಎಕಾನಮಿದಿಂದ ಸಾವಿರಾರು ಜನ ಬಡವರು ಆರಾದರು, ಸೌಕಾರರಾದರು. ಇದರಿಂದ ₹1 ಲಾಭ ಇಲ್ಲ. ಇದೇ ರೀತಿ GST ಲಾಗು ಮಾಡಿದಾಗ ಏನು ಹೇಳಿದ್ರು? ರೆವಲ್ಯೂಷನ್ ಆಗ್ಬಿಡ್ತು ಈ ದೇಶದಲ್ಲಿ. ಇನ್ಮೇಲೆ ಯಾವುದು ಪೇಪರ್ ಇರೋದಿಲ್ಲ, ಪೇಪರ್ಲೆಸ್ ನಡೀತದೆ ಅಂತ ಹೇಳಿದ್ರು. ಇವತ್ತು ಅವರೇ ಬಂದು ಕಮ್ಮಿ ಮಾಡಿದ್ರು 9 ವರ್ಷ ಆದಮೇಲೆ. ಇವತ್ತು ಅವ್ರು ಹೇಳ್ತಿದ್ದಾರೆ. ಯಾರು ಹೇಳ್ತಾರೆ? ನರೇಂದ್ರ ಮೋದಿ ಸಾಹೇಬ್ರು ಹೇಳ್ತಿದ್ದಾರೆ. ಹೆಂಗೆ ಹೇಳ್ತಾ ಇದ್ದಾರೆ ಅಂತಂದರೆ, ಏನೋ ಮತ್ತು ಹೊಸ ಕಾರ್ಯಕ್ರಮ ಮಾಡ್ದಂಗೆ. ಯು ಹ್ಯಾವ್ ಓನ್ಲಿ ಇಂಪ್ಲಿಮೆಂಟೆಡ್, ಯು ಆರ್ ಓನ್ಲಿ ಟೇಕಿಂಗ್ ಕ್ರೆಡಿಟ್, ಯು ಆರ್ ಓನ್ಲಿ ಗಿವಿಂಗ್ ನೇಮ್ಸ್. ಹೌ ಫಾರ್ ಯು ವಾಂಟ್ ಟು ಡೂ?